ಹಾಸಿಗೆ ಮಧ್ಯದಲ್ಲಿ ನಾನು ನನ್ನ ಗೊಂಬೆ ಅಷ್ಟೇ ಕೂತಿದ್ವಿ. ನನ್ನ ಮುಂದೆ ಬರೀ ಎಂಟಿ ರೂಮೇ ಕಾಣಿಸ್ತಿತ್ತು. 6 ತಿಂಗಳು ವಾಸ ಮಾಡಿದ ರೂಮ್ ಈಗ ನನ್ನ ನೋಡಿ ನಗ್ತಿತ್ತು. ನಾವಿಬ್ಬರು ಕಿತ್ತಾಟದ ಕ್ಷಣಗಳು ನೆನಪಿನ ಚೂರಿ ಹಾಕಿ ಚುಚ್ಚಿತ್ತು ನನ್ನ ಹೃದಯಕ್ಕೆ. ಹೃದಯನ ಕಿತ್ತು ಕಿವುಚಿ ಹಿಂಸೆ ಕೊಡ್ತಾ ಇತ್ತು. ಅವಳೇ ಚಂಚಲ, ನನ್ನ ಸ್ನೇಹಿತೆ. ಅವಳ ನೆನಪು ಏಕಾಂತದಲ್ಲಿ ಅನುಭವಿಸ್ತಾ ನೋವು ಸಹಿಸ್ತಾ ಒಂಟಿಯಾಗಿದ್ದು. ನನ್ನ ರೂಮ್ ಬಾಗಿಲನ್ನ ಲಾಕ್ ಮಾಡಿ ಒಳಗೆ ಬಂದವನೇ ಗುಣ ನೋಡಿದ ಕೂಡಲೇ ನನ್ನ ಕೈ ಕಣ್ಣಲ್ಲಿ ಹರಿತಿತ್ತು. ಕಣ್ಣೀರ ಒರೆಸೋದರಲ್ಲೇ ಮಗ್ನ ಆಯಿತು. ಬಂದವನೇ ಹಾಸಿಗೆ ಮೇಲೆ ನಿಂತ್ಕೊಂಡು, ಮುಕ್ತ ಯಾಕೆ ಅಳ್ತಿದ್ದೀರ? ಹೇಳ್ದೆ ಅಲ್ವಾ ಹೋಗಿ ಮಾತಾಡಿಸಿ, ಅವ್ರು ಹೊರಟೋಗ್ತಾರೆ ಅಂತ. ನಾನು ಹೇಳಿದಾಗ ನೀವು ಕೇಳಿಲ್ಲ. ಇವಾಗ ಅದು ಏನು ಪ್ರಯೋಜನ? ಅಳಬೇಡಿ ಅಂತ ಮೇಲೊಂದು ಕಣ್ಣೀರು ಒರೆಸಿ ನನ್ನ ಕೈ ಹಿಡ್ಕೊಂಡು ಸಮಾಧಾನ ಮಾಡ್ದ. ಹೌದು, ಅವಳು ಲಗೇಜ್ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗ್ತಿದ್ದಾಳೆ ಅಂತ ಗುಣ ನನಗೆ ಹೇಳ್ದ. ಆಗ ನನ್ನ ಸ್ನೇಹಿತೆ ಚಂದು ರೂಮಲ್ಲಿದ್ದೆ. ಸಂಜೆ ಅಲ್ವಾ ಹೋಗೋದು, ಮಾತಾಡಿದ್ರೆ ಆಗುತ್ತೆ, ಮಾತಾಡಿಸಿಲ್ಲ ಅಂದರೂ ಪರವಾಗಿಲ್ಲ. ಕೊನೆ ಕ್ಷಣ ಅವಳನ್ನ ಅಪ್ಕೊಂಡು ಹುಷಾರು ಅಂತಾದರೂ ಹೇಳಿ ಕಳಿಸೋಣ, ಆಗಲಾದರೂ ಇಷ್ಟು ದಿನದ ನೋವಿಗೆ ಸಮಾಧಾನ ಆದರೂ ಸಿಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಅವಳು ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ. ಗುಣ ಕ್ಯಾಬ್ ಹತ್ತಿಸಿ ಬರ್ತಿದ್ದೀನಿ ಅಂತ ಫೋನಲ್ಲಿ ಹೇಳಿದಾಗ ಹೃದಯನೇ ಛಿದ್ರ ಆದಂಗಾಯಿತು. ಕೆಲವು ದಿನಗಳ ಮನಸ್ತಾಪ ವರುಷಗಳ ಸ್ನೇಹನೇ ಉಳಿಸಿಬಿಟ್ಟಿತ್ತು. ಕ್ಯಾಬ್ ಹತ್ತಿ ಹೊರಟೇ ಹೋಯ್ತು. ಏನು ಮಾಡ್ತಿದ್ದೀನಿ ಅಂತಲೇ ಅರ್ಥ ಆಗದೆ ಗುಣನ ಬೈಕೊಂಡು ಶುರು ಮಾಡಿದೆ. ಗುಣ ಏನು ಹೇಳ್ತಿದೀಯ? ಮಾತಾಡಿ ಅಂತ 100 ಸರಿ ಹೇಳೋಕ್ಕೆ ಆಗುತ್ತೆ ನಿನಗೆ? ಅವಳನ್ನ ಬಿಟ್ಕೊಳಕ್ಕೂ ಹೋಗಿದ್ದೀನಿ ಅಂತ ಹೇಳೋಕ್ಕಾಗ್ತಿಲ್ಲ. ಅವಳು ರೂಮಿಂದ ಆಚೆ ಹೋಗ್ತಿದ್ದಂತೆ ಅವರು ಹೊರಟು ಅಂತ ಹೇಳೋಕ್ಕೇನು ಆಗಿತ್ತು ನಿನಗೆ ಅಂತ ನೋಡಿ ರೇಗಾಡ್ದೆ. ನನಗೆ ಆಗಲಿ ಕಣ್ಣೀರು ತಡೆಯೋಕ್ಕಾಗ್ತಿಲ್ಲ. ಫೋನ್ ಇಟ್ಟು ಚಂದು ರೂಮಿಂದ ನನ್ನ ರೂಮಿಗೆ ಹೊರಟೆ. ಕಣ್ಣೀರು ತುಂಬಿ ದಾರಿನೇ ಕಾಣ್ತಿರಲಿಲ್ಲ. ಗೋಡೆ ಸಹಾಯದಿಂದ ಕಣ್ಣೀರು ಒರೆಸ್ಕೊಂಡು ಸ್ವಲ್ಪ ಹೊತ್ತು ಗೋಡೆ ಆಸರೆನೇ ಪಡ್ಡೆ. ನಮ್ಮ ಜೊತೆ ಕೆಲಸ ಮಾಡು ಅನಿಲ್, ಏ ಮುಕ್ತ, ವಾಟ್ ಹ್ಯಾಪೆಂಡ್? ಆರ್ ಯು ಓಕೆ ಅಂತ ಕೇಳಿದಾಗ ನಾನು ಎಲ್ಲಿದ್ದೀನಿ ಅಂತ ನೋಡಿ, ಯಾ ಐ ಆಮ್ ಓಕೆ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಳ್ದೆ. ಅಲ್ಲಿಂದ ತಡಕ್ಕನೆ ರೂಮ್ ಹತ್ರ ಹೋದೆ. ರೂಮ್ ಬಾಗಿಲು ಅವಳು ಹೊರಟೋದ್ಲಂತ ಹೇಳೋಕ್ಕೆ ನನಗಾಯಿತು ಕಾಯ್ತಿತ್ತು. ಬಾಗಿಲು ನೋಡಿದ್ದಾಗಲಿ ಈ ಬಾಗಿಲು ತೆಗೆಯೋಕೆ ಕಿತ್ತಾಡಿದ ದಿನಗಳು ನೆನಪಿಗೆ ಬಂದು ಕರುಳು ಕಿವುಚಿ ಸಂಕಟ ಶುರುವಾಯಿತು. ಬಾಗಿಲು ತೆಗೆಯೋಕೆ ಹೋದರೆ ಕೈ ಮಡಗಿದ್ರು. ಇನ್ನೊಂದು ಕೈ ಸಹಾಯದಿಂದ ಬಾಗಿಲು ತೆಗೆದು ಒಳಗೆ ಹೋದೆ. ರೂಮಲ್ಲಿ ನನಗೆ ಆಶ್ಚರ್ಯ ಜೊತೆ ಆಘಾತನೂ ಕಾದಿತ್ತು. ಏಳು ಹೋಗೋ ಕಾರಣ ಉತ್ಪಾಟ ಪ್ರೇಮ ಕಥೆ ಹೊಂದಿದೆ. ರವಿ ಬೆಳಗ್ಗೆ ಕಾದಂಬರಿ ಹುಟ್ಟಿದಂತೆ ಅಂತ ನಾನು ಚಾಚಿಗೆ ಗಿಫ್ಟ್ ಕೊಟ್ಟಿದ್ದು. ಅದು ಗಿಫ್ಟ್ ಬಿಟ್ಟೋಗಿದ್ದಾಳೆ. ಆದರೆ ಅವಳಿಗೆ ನನ್ನ ಮೇಲೆ ಎಷ್ಟು ವಿಷ ಬೆಳೆದಿತ್ತು ಈ ದಿನಗಳಲ್ಲಿ ಕೂರಿಸೋದೆ ನಾನು. ಕೊನೆಗೂ ನನಗೆ ಹೇಳ್ತೀನಿ ಹೊರಟೋದ್ಲ ಚಂಚು. ನಮ್ಮ ಸ್ನೇಹ ಇಷ್ಟೇನಾ? ಒಂದೇ ಒಂದು ಫೋನ್
ನಮ್ಮಿಬ್ಬರು ಮನಸ್ತಾಪನೂ ದೂರ ಮಾಡಿಬಿಡ್ತು. ಯಾಕೆ ಆ ಫೋನ್ ಇಬ್ಬರೂ ಬಂದಿಲ್ಲ? ಯಾಕೆ ನಮ್ಮಿಬ್ಬರ ಮನಸ್ಸು ಇಷ್ಟು ಕಲ್ಲಾಯಿತು? ಉತ್ತರ ಇಲ್ಲ. ತಡವರಿಸ್ತಾನೆ ಟೇಬಲ್ ಹತ್ರ ಹೋಗಿ ಆ ಬುಕ್ ಮುಟ್ಟಿದಂಗೆ ನನ್ನ ಕಾದಿತ್ತು. ನಾನು ಆ ಬುಕ್ನ ಸಂಚುಗೆ ಹೊಟ್ಟಿದ್ದ ದಿನ. ರಾಹುಲ್ ಸಂಚು ಲವರ್ಸ್. ಅವ್ರ ಪ್ರೀತಿಗೆ ನಾನೇ ಪರಿಮಳ. ಚಂಚಲ ನನ್ನ ಸ್ನೇಹಿತೆ, ಆದರೆ ರಾಹುಲ್ ನನ್ನ ಅಣ್ಣ, ದೇವರು ಕೊಟ್ಟ ಅಣ್ಣ. ಕೆಲಸ ಮಾಡೋ ಜಾಗದಲ್ಲಿ ಅಣ್ಣನ ಸ್ಥಾನ ತುಂಬೋಕೆ ಒಬ್ಬರಿದ್ದಾರೆ ಅಂತ ರಾಹುಲ್ ನೋಡಿದಾಗ ನನಗನ್ಸಿತ್ತು. ಚಂಚುಗಿಂತ ಮುಂಚೆ ರಾಹುಲ್ ನನಗೆ ಸಿಕ್ಕಿದ್ದ. ಹಾಗಾಗಿ ನಮ್ಮ ಮೂವರ ಮಧ್ಯೆ ಹೇಳಲಾಗದ ಬಾಂಧವ್ಯ ಬೆಳೆದೋಗಿತ್ತು. ಚಂಚುಗೆ ಗಿಫ್ಟ್ ಮಾಡೋಕ್ಕೆ ಬುಕ್ ತಗೊಂಡು ನನ್ನ ರೂಮಿಗೆ ಹೋದಾಗ ರಾಹುಲ್ ಕೂಡ ನನ್ನ ರೂಮಿನಲ್ಲಿ ಇದ್ದ. ಅದಾಗಲೇ ಅವರಿಬ್ಬರ ಮಧ್ಯೆ ಜಗಳ ಶುರುವಾಗಿತ್ತು ಅನಿಸುತ್ತೆ. ಇಬ್ಬರು ಒಂದೊಂದು ಕಡೆ ಕೂತಿದ್ರು. ರೂಮ್ ಕೂಡ ಶಾಂತವಾಗಿತ್ತು. ಏನಾಯಿತು? ಆ ಬುಕ್ ತೆಗೆದಿದ್ದಂಗೆ, ನೀನೇ ಕೇಳ್ತಿರೋದು, ಮಾತಾಡಲ್ವಾ ಇವಾಗ? ಯಾಕೆ ಆ ಮೆಸೇಜ್ ಡಿಲೀಟ್ ಮಾಡಿದ್ದೀಯ? ನೀನೇನು ಕೇಳಿದೆ? ನೀನೇನು ಹೇಳ್ದೆ? ಅದೇ ಅವಳು ನಿನಗೆ ಆ ಡೈಲಾಗ್ ಕಳಿಸಿ ವಾಯ್ಸ್ ರೆಕಾರ್ಡ್ ಕಳ್ಸಕ್ಕೆ ಹೇಳ್ತಾನೆ ಹೇಳು ಅಂತ ಕೋಪದಲ್ಲಿ ನೀರಿನ ಬಾಟಲ್ ತೆಗೆದು ಅವನ ತೊಡೆ ಮೇಲೆ ಹೊಡೆದೆ. ಅವನು ಹೊಡೆದ ರಭಸಕ್ಕೆ ಬಾಟಲ್ ಮುಚ್ಚಳ ಹೊರಗೆ ಬಂದು ನೀರು ಅವಳ ಮುಖದ ಮೇಲೆ, ಬುಕ್ ಮೇಲೆ, ನನ್ನ ಮೇಲೂ ಚೆಲ್ತು. ನನಗೆ ಆಗಲೇ ಗೊತ್ತಾಗಿತ್ತು ನಾನು ಬರೋಕ್ಕೆ ಮುಂಚೆ ದೊಡ್ಡ ಜಗಳ ಆಗಿದೆ ಅಂತ. ರಾಹುಲ್ ತುಂಬ ಕೋಪಿಷ್ಟ. ಅವನ ಕೋಪನ ಅವಳಿಂದಲೇ ತಡೆಯೋಕ್ಕಾಗಲ್ಲ, ಅಷ್ಟು ಕೋಪ. ಆ ಟೈಮಲ್ಲಿ ಈ ಬುಕ್ ಹೊಡಬೇಕಿತ್ತ ನಾನು ಅನ್ನಿಸ್ಬಿಡ್ತು.